ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೆಂಪನಪಾಳ್ಯ ಗ್ರಾಮದಲ್ಲಿ ಕಂದಾಯ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಧನಂಜಯ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರ್ ನಾಗಲಕ್ಷ್ಮಿ, ಕಂದಾಯ ನಿರೀಕ್ಷಕ ನಿರಂಜನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಫಲಾನುಭವಿ ಚನ್ನಬಸವ ಆರಾಧ್ಯ, ಈ ಮೊದಲು ಯಾವುದೇ ಪಿಂಚಣಿಗಳಿಗೆ ಅರ್ಜಿ ಸಲ್ಲಿಸಲು ಕಚೇರಿಗಳಿಗೆ ಅಲೆದಾಡಬೇಕಿತ್ತು. ಈಗ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಪಿಂಚಣಿ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿ ಅರ್ಹರಿಂದ ಅರ್ಜಿಗಳನ್ನು ಸ್ವೀಕರಿಸುತ್ತಿರುವುದು ಫಲಾನುಭವಿಗಳಿಗೆ ಅನುಕೂಲವಾಗಿದೆ ಎಂದರು. ವಯಸ್ಸಾಗಿರೋರಿಗೆ ಅಲೆ ಅಂಗವಿಕಲರಿಗೆ ಅಲೆ ಯಾರಿಗೆ ಅಲೆ ಅನುಕೂಲ ಆಗುತ್ತೆ ಇವರಿಂದ ಮಾಡ್ತಾ ಇರೋದ್ರಿಂದ ನಮ್ಮ ಆಸೆಗಳೇನಪ್ಪ ಅಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಎಲ್ಲ ಬಂದು ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಆಸೆ. ಮತ್ತೋರ್ವ ಫಲಾನುಭವಿ ನಾಗಮಣಿ, ಗ್ರಾಮದಲ್ಲೇ ಪಿಂಚಣಿ ಅದಾಲತ್ ನಡೆಸುತ್ತಿರುವುದು ಹಲವರಿಗೆ ಅನುಕೂಲವಾಗಿದೆ. ವೃದ್ಧರು, ವಿಶೇಷ ಚೇತನರು, ಆಸಕ್ತರಿಗೆ, ಅಶಕ್ತರಿಗೆ ತಾಲೂಕು ಕಚೇರಿಗಳಿಗೆ ತೆರಳಿ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸುವುದು ಪ್ರಯಾಸದಾಯಕ. ಹೀಗಾಗಿ ಗ್ರಾಮದಲ್ಲೇ ಪಿಂಚಣಿ ಅದಾಲತ್ ಆಯೋಜನೆ ಅತ್ಯಂತ ಪ್ರಯೋಜನಕಾರಿ ಎಂದರು. ಇನ್ನೊಂದು ಸೌಕರ್ಯ ಚೆನ್ನಾಗಿದೆ, ಈಗೆಲ್ಲ ಸಭೆ ನಡೆಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತಹಶೀಲ್ದಾರ್ ಧನಂಜಯ, ಈ ಮೊದಲು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಪಿಂಚಣಿ ಅದಾಲತ್ ಹಮ್ಮಿಕೊಳ್ಳಲಾಗುತ್ತಿತ್ತು. ಈ ಬಾರಿ ಸರ್ಕಾರ ಗ್ರಾಮೀಣ ಭಾಗದ ಜನರ ಮನೆ ಬಾಗಿಲಿಗೆ ಪಿಂಚಣಿ ಯೋಜನೆಯ ಲಾಭ ದೊರಕಿಸಬೇಕೆಂಬ ಉದ್ದೇಶದಿಂದ ಗ್ರಾಮ ಮಟ್ಟದಲ್ಲಿಯೇ ಪಿಂಚಣಿ ಅದಾಲತ್ ನಡೆಸಲಾಗುತ್ತಿದೆ ಎಂದರು. ಹೋಬಳಿಯಿಂದ ಗ್ರಾಮೀಣ ಮಟ್ಟಕ್ಕೆ ಅಂದ್ರೆ ಏನು ನಮ್ಮ ಕಟ್ಟೆ ಕಡೆ ಅದು ಗ್ರಾಮ ಅಂತೀವಿ, ಈ ಮನುಷ್ಯ ವಾಸ ಮಾಡೋದು ಕಟ್ಟೆ ಕಡೆ ಯಾವುದೋ ಒಂದು ಸ್ಥಾನ ಅಂದ್ರೆ ಗ್ರಾಮ. ಈ ಗ್ರಾಮದಲ್ಲಿ ಪಿಂಚಣಿ ಅದಾಲತ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡೋಕ್ಕಾಗುತ್ತೆ. ಈ ಕೆಲವು ಟೈಮಲ್ಲಿ ಗೊತ್ತಿರಲ್ಲ ಕೆಲವರಿಗೆ ನಮ್ಗೆ ಯಾವ ಪೆನ್ಷನ್ಗೆ ಅರ್ಜಿ ಹಾಕಬೇಕು, ನಮ್ಗೆ ಪೆನ್ಷನ್ ಬರುತ್ತೋ ಇಲ್ವೋ ಅಂತ.